ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ರಜಾ ದಿನ ಆದರೂ ಸಮಯವನ್ನು ತೆಗೆದುಕೊಂಡು ಸಂಕೀರ್ತನಾ ಚಿತ್ರವನ್ನು ನೋಡೋದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಅದಕ್ಕೆ ನಾವು ಸಂಕೀರ್ತನಾ ಚಿತ್ರತಂಡದಿಂದ ತುಂಬ ಆಭಾರಿಯಾಗಿದ್ದೇವೆ. ಸಿನಿಮಾ ನಾಳೆಗೆ 25 ದಿನ ಪೂರೈಸ್ತಾ ಇದೆ. ಈ ಸಂತೋಷನ ನಮಗೆ ಎಲ್ಲ ಭಾನುವಾರ ಆದರೆ ಎಲ್ಲರೂ ಬರ್ತಾರೆ, ಹಂಚ್ಕೋಬೋದು ಅನ್ನಿಸ್ತು. ಅದಕ್ಕೋಸ್ಕರ ನಾವು ಒಂದು ದಿವಸ ಮುಂಚೆನೇ ಇಟ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಇಂದಿನ ಪರಿಸ್ಥಿತಿನಲ್ಲಿ ಒಂದು ಸಿನಿಮಾ ಒಂದು ವಾರ ದಾಟದೆ ಕಷ್ಟ ಆಗಿರುವಾಗ ನಿಮ್ಮಂಥ ಸಹೃದಯರು ಒಂದು 25 ದಿವಸ ನಡೆಸಿರೋದೇ ನಮ್ಮ ಒಂದು ದೊಡ್ಡ ಪುಣ್ಯ. ನಾವು 3 ವರ್ಷ ಈ ಸಿನಿಮಾ ತೆಗೆಯೋದಕ್ಕೆ ಕಷ್ಟಪಟ್ಟಿದ್ದು ತುಂಬ ಸಾರ್ಥಕ ಆಯಿತು ಅನಿಸುತ್ತೆ. ನಿಮಗೆ ಗೊತ್ತು, ನೀವೆಲ್ಲ ನೋಡಿದ್ದೀರಾ. ಯಾಕೆಂದರೆ ಇಷ್ಟು ದಿವಸ ತುಂಬ ಮಾತಾಡ್ತಾ ಇದ್ದೆ, ಬಟ್ ಇವತ್ತು ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಏನೋ ಹೃದಯ ತುಂಬಿ ಬರ್ತಾ ಇದೆ, ಆನಂದದಿಂದ ತುಂಬೋಗಿದ್ದೀನಿ. ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಮ್ಮ ತಂಡದ ಪರಿಚಯ ಮಾಡಿಸ್ತೀನಿ. ನಮ್ಮ ನಿರ್ದೇಶಕರು, ಸಂಕೀರ್ತನಾ ನಿರ್ದೇಶಕರು ಕಲಾಗಂಗೋತ್ರಿ ಮಂಜು ಅವರು, ಆಮೇಲೆ ಮೇಡಮ್ ಪದ್ಮಕಲಾ ಅವರು, ನಿರ್ಮಾಪಕರು ಸೌಮ್ಯ ನಾಯಕಿ, ಆಮೇಲೆ ಕಲಾ ನಿರ್ದೇಶನ ಮಾಡಿದ್ದಾರೆ, ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಮಾಡಿದ್ದಾರೆ. ಆಮೇಲೆ ಶ್ರೀಹರಿ ಅವರು ಕೃಷ್ಣನ ಪಾತ್ರಧಾರಿ, ಅವರು ಎಲ್ಲರಿಗೂ ಗೊತ್ತು, ರುಕ್ಮಿಣಿ ಪಾತ್ರಧಾರಿ ಮತ್ತು ರಾಘವೇಂದ್ರ ಮಹಾತ್ಮೆನಲ್ಲಿ ಗೋಪಿಕಮ್ಮ ಪಾತ್ರದಲ್ಲಿ ಮಾಡಿರೋರು. ಅವ್ರು ನಮ್ಮ ವೈಫ್, ಅವ್ರನ್ನ ಚಿಕ್ಕ ಪಾತ್ರ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾಗ ಇಂಗ್ಲಿಷ್ ಸಬ್ಟೈಟಲ್ ಎಲ್ಲ ಬರ್ದಿರೋರು ಅವರಿಗೆ ಚಂದ್ರಿಕಾ ಅಂತ. ಮತ್ತೆ ಆಮೇಲೆ ನಂಜುಂಡ ಅವರು ಕನಕದಾಸರ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದ್ದಾರೆ. ಧನಂಜಯ್ ಅಂಬಿಗನ ಪಾತ್ರದಲ್ಲಿ ಮಾಡಿದ್ದಾರೆ. ಇವರು ಸಾಕಷ್ಟು ನಾಟಕಗಳಲ್ಲಿ, ಸೀರಿಯಲ್, ಸಿನಿಮಾಗಳಲ್ಲಿ ಸಾಕಷ್ಟು ಸೀರಿಯಲ್ಗಳೆಲ್ಲ ಅಭಿನಯಿಸಿದ್ದಾರೆ. 2 ನಿಮಿಷದ್ದಾದ್ರು ಅಷ್ಟು ಚೆನ್ನಾಗಿ ಎಲ್ಲರಲ್ಲೂ ಮನಸ್ಸಲ್ಲೂ ನಿಲ್ಲ ಹಾಗೆ ಮಾಡಿದ್ದಾರೆ ಅವರು. ಗಿರೀಶ್ ಇವರು ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ನಾನು ವಿಜಯ್ ಭಾಸ್ಕರ್ ದಯಾಳು ಪಾತ್ರದಲ್ಲಿ ಮಾಡಿದ್ದೀನಿ. ಇವತ್ತು ಪ್ರಹ್ಲಾದ್ ಅವ್ರು ಬರಕ್ಕಾಗಿಲ್ಲ, ಅವ್ರು ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರು ಬರಕ್ಕಾಗಿಲ್ಲ. ಆಮೇಲೆ ನಮ್ಮ ಇವಾಗೆಲ್ಲ ನೀವೆಲ್ಲ ನೋಡ್ತಾ ಇರ್ತೀರಲ್ಲ, ಇದೆಲ್ಲ ಕಂಪ್ಯೂಟರ್, ಅದು ಹೇಮಾ ಅಂದ್ಬಿಟ್ಟು. ಹೇಮಾ ಬನ್ನಿ. ನಾವು ಡೈಲಿ ಏನ್ ಹಾಕ್ತೀವಿ ಎಲ್ಲ ಬೈಟ್ಸ್ ತಗೊಂಡಿದ್ದನ್ನೆಲ್ಲ ಎಡಿಟ್ ಮಾಡಿ ಹೇಮಾ ಅವರು ಕೊಡ್ತಾರೆ. ಆಮೇಲೆ ಸನತ್ ಅವರು ಅರ್ಜುನನ್ ಪಾತ್ರ ಮಾಡಿದ್ದಾರೆ. ಮತ್ತೆ ರಾಘವೇಂದ್ರ ಅವ್ರು ಬನ್ನಿ. ಇವರೆಲ್ಲನೂ ನಮ್ಮ ಇದ್ರಲ್ಲಿ ಭಕ್ತರ ಪಾತ್ರ ಇವ್ರು ನೋಡಿರ್ಬೋದು ನೀವು ಅದ್ರ ಮಠದಲ್ಲಿ. ಸನತ್ ಅರ್ಜುನ ಆಗಿದ್ದಾರೆ, ಅವ್ರ ಮಗಳು ಚಿಕ್ಕ ಹುಡುಗಿ ಪಾತ್ರ ಮಾಡಿದ್ದಾಳೆ. ಕವಿರಾಜ್ ಅವರೇ ಬನ್ನಿ. ರಾಘವೇಂದ್ರ ಭಾಗ್ಯವಾಡಿ ಅವರು, ರಾಘವೇಂದ್ರ ಭಾಗ್ಯವಾಡಿ ಇವರು ಭಕ್ತರನ್ನು ಆಗಿದ್ದಾರೆ. ಮತ್ತೆ ಇದ್ರೊಳಗೆ ಸೊ ಎಲ್ಲರೂ ಆ ಚಿತ್ರವನ್ನ ನೋಡಿ ಆನಂದ ಪಟ್ಟಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಇವತ್ತೆಲ್ಲ ಚಿತ್ರ ನೋಡಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀವಿ. ಎಲ್ಲ ಇಷ್ಟ ಆಗಿದ್ರೆ ಒಂದು ಕ್ಲಾಪ್ಸ್ ಹೊಡಿಬೋದಾ? ಈಗ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನಿಮಗೆ ಚಿತ್ರ ಇಷ್ಟ ಆಗಿದೆ, ಮೇಡಮ್ ಆಗ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಚಿತ್ರ ಓಡೋದು ಎಷ್ಟು ಕಷ್ಟ ಇದೆ ಅಂತ. ಹಾಗಾಗಿ ನೀವೆಲ್ಲರೂ ಸಹೃದಯರು, ನಿಮ್ಮ ಬಂಧು ಬಳಗ, ಸ್ನೇಹಿತರು, ದಾಸ ಮಂಡಳಿಗಳು, ಪುರಂದರ ದಾಸರ ಮಂಡಳಿಗಳು, ಭಜನಾ ಮಂಡಳಿಗಳು ಬೇಕಾದಷ್ಟಿದೆ. ಅವರು ಎಲ್ಲರಿಗೂ ತಿಳಿಸಿ ಬಂದು ಚಿತ್ರವನ್ನು ನೋಡುವ ಹಾಗೆ ನೀವೆಲ್ಲರೂ ಮಾಡಿದ್ರೆ ನಾವು ಪಟ್ಟ ಶ್ರಮ ಸಾರ್ಥಕ ಅನಿಸುತ್ತೆ. ನೀವೆಲ್ಲ ಆ ಕೆಲಸವನ್ನು ಮಾಡ್ತೀರಾ ಅನ್ಕೊಂಡಿದ್ದೀವಿ. ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಬಂದು ಒಬ್ಬರು 15-20 ಜನ ಕಳಿಸ್ಕೊಟ್ರೆ, ನೀವು ಇಲ್ಲಿ ಬಂದಿರೋ 40 ಜನ, ನೀವು ಒಂದು 500 ಜನನ ಕಳಿಸ್ಕೊಡ್ಬೋದು. ನಾವು ಹೀಗೆ ಇನ್ನೂ ಮುಂದಿನ ವಾರ ಹಾಗೆ ಕಂಟಿನ್ಯೂ ಮಾಡ್ಬೋದು. ಕವಿರಾಜ್ ಅವರೇ ಬನ್ನಿ. ಸರ್ ರಾಜೇಶ್ ಅವರೇ ಬನ್ನಿ, ಒಳಗೆ ಬನ್ನಿ. ಬನ್ನಿ ಚಿನ್ನಮ್ಮ ಬನ್ನಿ. ಗುರು ಅವರೇ ಬನ್ನಿ. ಸರ್ ಗುರು ಸರ್ ಬನ್ನಿ ಸರ್ ಪ್ಲೀಸ್. ಇನ್ಯಾರನ್ನಾರು ಬಿಟ್ಟಿದ್ದೀನ? ನಮ್ಮ ಚಿನ್ನಮ್ಮ ಅವರು ನಮಗೆ ನಿರ್ಮಾಣ ಹಂತದಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ನನ್ನ ಫ್ರೆಂಡ್. ಯಾಕೆಂದ್ರೆ ಇಂಥ ಕೆಲವು ಅತ್ಯಂತ ಆತ್ಮೀಯರು ನನಗೆ ಈ ಸಿನಿಮಾ ತೆಗಿತೀನಿ ಅಂದಾಗ ಚಿಕ್ಕದೋ ದೊಡ್ಡದೋ ಅದೆಲ್ಲ ಮುಖ್ಯ ಅಲ್ಲ, ನಮಗೆ ಸಹಾಯ ಮಾಡಿ, ಅಂದರೆ ಒಂದು ಧೈರ್ಯವಾಗಿ ಮಾಡಿ ಅಂತ ಮುದ್ನೋರ್ಗಕ್ಕೆ ಇನ್ವೆಸ್ಟ್ ನನ್ನ ಜೊತೆಗೆ ಮಾಡಿದ್ದಾರೆ. ಅವ್ರನ್ನ ನನಗೆ ಇವತ್ತು ಇರಲಿ ನಾನು ಹೇಳೋದು ಆ ಥರ ಇನ್ನೂ ತುಂಬ ಜನ ಮಾಡಿದ್ದಾರೆ ನನಗೆ. ನನ್ನ ಮಕ್ಕಳು, ಅಳಿಯಂದರು, ಅವ್ರ ಫ್ರೆಂಡ್ಸು, ಆ ಥರ ಎಲ್ಲ ಎಲ್ಲರೂ ಈ ಟೈಮಲ್ಲಿ ಇವತ್ತು 25ನೇ ದಿವಸ ನಡೆಯುವಾಗ ಯಾವ್ಯಾವ ರೀತಿಲಿ ನನಗೆ ಸಹಾಯ ಮಾಡಿದಾರೋ ಅವ್ರನ್ನೆಲ್ಲರೂ ನಾನು ಜ್ಞಾಪಿಸ್ಕೊತೀನಿ.
ಇನ್ವೆಸ್ಟ್ಮೆಂಟ್ ಇರ್ಬೋದು, ಸ್ಪಾನ್ಸರ್ ಇರ್ಬೋದು, ಎಲ್ಲ ಥರ ಮಾಡಿದ್ದಾರೆ. ಇನ್ನೊಂದು 50-100 ದಿನ ಆದಾಗ ಅದನ್ನೆಲ್ಲ ಕರೆಸ್ಬೇಕು ಅಂತ ನನಗೆ ಆಸೆ ಇದೆ. ನೀವೆಲ್ಲ ಇದು ಮಾಡಿಕೊಟ್ರೆ ತುಂಬ ಸಂತೋಷ. ಮತ್ತು ಗುರುರಾಜ್ ಅವರು ಸೌಂಡ್ ಆಫ್ ಮ್ಯೂಸಿಕ್ ನಮಗೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಎಲ್ಲಾ ರೀತಿಯಿಂದನೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು. ಕವಿರಾಜೇಶ್ ಅವರು NFDC ಅಂತ ಒಂದು ಸ್ಟುಡಿಯೋ ಇದೆ, ಅಲ್ಲಿ ಅವರು ಪ್ರೆಸಿಡೆಂಟ್. ಅಲ್ಲಿ ನಾವು ಎಡಿಟಿಂಗು ಮತ್ತು ಡಬ್ಬಿಂಗ್ ಎಲ್ಲ ಮಾಡ್ಕೊಟ್ಟೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಿ. ಇವತ್ತೇನು ಕ್ವಾಲಿಟಿ ನೋಡಿದಿರಾ, ಅಲ್ಲಿ ಎಡಿಟಿಂಗ್ ಡಬ್ಬಿಂಗ್ ಮಾಡಿದ್ದೀವಿ. ಎಡಿಟಿಂಗ್ ಸುರೇಶ್ ಅರಸ್, ನ್ಯಾಷನಲ್ ಅವಾರ್ಡ್ ವಿನ್ನರ್ ಸುರೇಶ್ ಅರಸ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಆಮೇಲೆ JM ಪ್ರಹ್ಲಾದ್ ಅವರು ಇವತ್ತು ಬರಕ್ಕಾಗಿಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಟೈಟಲ್ ಸಾಂಗ್ JM ಪ್ರಹ್ಲಾದ್ ಅವರು. ಟೈಟಲ್ ಸಾಂಗ್ ನ ಇವರು ಮಗಳು ಅಮೆರಿಕ ದಿವ್ಯಾ ರಮೇಶ್ ಅವರು ಹಾಡು ಹೇಳಿದ್ದಾರೆ. ಸಂಕೀರ್ತನ ಲಾಸ್ಟ್ ಬಂತಲ್ಲ, ಅದು ಇವ್ರ ಮಗಳೇ ಹಾಡು ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಮೇಯ್ನು ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಹೀರಾ ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್. ಹಾಡಿರೋರು ಹೇಳ್ಬಿಡ್ತೀನಿ, ಅಜಯ್ ವಾರಿಯಾರು, ಕೀರ್ತನ ಹೊಳ್ಳ, ರೋಹಿತ್ ಭಟ್, ಬಾಲಸುಬ್ರಹ್ಮಣ್ಯ ಶರ್ಮಾ, ಭಾರ್ಗವ, ವಿಜಯಾನಂದ ನಾಯಕ್, ಕೀರ್ತನ ಹೊಳ್ಳ ಹೇಳಿದೆ, ಎಲ್ಲರೂ ದಿವ್ಯಾ ರಮೇಶ್ ಎಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮಾಡಿದ್ದಾರೆ. ಅದನ್ನ ಗೆಲ್ಲಿಸ್ಬೇಕಾಗಿರೋದು ಪ್ರಜೆಗಳು. ನಾವು ಇಂಥ ಚಿತ್ರಗಳನ್ನು ಗೆಲ್ಸೋದು ನಿಮ್ ಕೈಲಿದೆ. ಯಾಕಂದ್ರೆ ಸಿನಿಮಾ ಸಂಸ್ಕೃತಿ ಅದನ್ನ ಏನೋ ಒಂದು ಕೆಟ್ಟ ತರ ಇರ್ತಾ ಇತ್ತು. ಇತ್ತೀಚೆಗೆ ಈ ತರ ಭಕ್ತಿ ಗೀತೆಗಳ ಭಕ್ತಿಯ ಸಾರವನ್ನು ಬರೋದು. ಹಾಗಾಗಿ ಇಂಥ ಸಂಗೀತ ಸಾಹಿತ್ಯ ಇದನ್ನೆಲ್ಲರೂ ನಮ್ಮ ಮುಂದಿನ ಜನರಿಗೆ ಪೀಳಿಗೆ ಕೂಡ ನೋಡೋ ಹಾಗೆ ಮಾಡೋ ಒಂದು ಪ್ರಯತ್ನ ನಿಮ್ದು. ಇವತ್ತು ನೋಡಿದವರೆಲ್ಲರೂ ಬೇರೆಯವ್ರಿಗೆಲ್ಲ ಹೇಳಿ ಅಟ್ಲೀಸ್ಟ್ ಒಂದು 50 days ಅಥವಾ 100 days ಬರುವಾಗ ಮಾಡಿದ್ರೆ ಎಲ್ಲರಿಗೂ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಈ ಚಿತ್ರಕ್ಕೆ ತುಂಬಾ ಆಸೆ